ಗುಲ್ಬರ್ಗ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವತಿಯಿಂದ ಇಂದು ಆಯೋಜಿಸಿರುವಂತಹ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕೋದ್ಯಮ ವಿಭಾಗದ ಹಳೆಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮುಖ್ಯ ಗ್ರಂಥಪಾಲಕರು ಹಾಗೂ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಂಯೋಜನಾಧಿಕಾರಿಗಳು, ಆತ್ಮೀಯರಾಗಿರ್ತಕ್ಕಂಥ ಮತ್ತು ಸದಾ ಕ್ರಿಯಾಶೀಲರಾಗಿರುವಂತಹ ಡಾಕ್ಟರ್ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಿಂಗಣ್ಣ ಮುದನೂರವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಹಳೆಯ ವಿದ್ಯಾರ್ಥಿಗಳೇ, ಸದ್ಯ ವ್ಯಾಸಂಗ ಮಾಡಿ ವಿದ್ಯಾರ್ಥಿನಿ ಆಗ್ತಾ ವರ್ಷ ಆಗ್ತದೆ. ಆರಂಭದಲ್ಲಿ ನಾನು ಈ ವಿಭಾಗಕ್ಕೆ ಬರ್ತಾಯಿದ್ದು ಬಹುಶಃ 3ನೇ ಸಲ ಬರ್ತಾ ಇದ್ದೆ. ನನಗೆ ಇನ್ನೂ ನೆನಪಿದೆ, ಆ ಲೈಬ್ರರಿ ಒಳಗಡೆ ಬಿಲ್ಡಿಂಗ್ ಇತ್ತು. ನಾನು ಪಾಟೀಲ್ ಪುಟ್ಟಪ್ಪನವ್ರ ಬಗ್ಗೆ ಎಂಫಿಲ್ ಮಾಡಿರೋದ್ರಿಂದ ಖಂಡೋಬ ಸರ್ ಇಲ್ಲಿ ಸಂಯೋಜನಾಧಿಕಾರಿಗಳಿದ್ದರು. ನಾನು ಖಂಡೋಬ ಸರ್ ಶಿಷ್ಯ ಕೂಡ ಮತ್ತು ಪಾಟೀಲ್ ಪುಟ್ಟಪ್ಪನವರ ಶಿಷ್ಯ ಆಗಿರೋದ್ರಿಂದ ನಾನು ಅವರಿಗೆ ಇಲ್ಲಿ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟೆ ಮತ್ತು 2 ಸಲ ಮುಖ್ಯ ಅತಿಥಿಯಾಗಿ ಕೂಡ ಆಗಮಿಸಿದ್ದೆ. ಈಗ ಇವತ್ತು ನೀವೇನು ಮಾಡಿದ್ದೀರಿ ನನಗಂದರೆ, ನಾನು ನಿಮ್ಮೊಳಗೆ ಒಬ್ಬ ಅಷ್ಟೇ, ನಾನೇನು ಬೇರೆ ಅಲ್ಲ. ನನ್ನ ವೃತ್ತಿನೂ ಅದೇ, ನಿಮ್ಮ ವೃತ್ತಿನೂ ಅದೇ. ಅಂಥ ಸಂದರ್ಭದಾಗ ನನಗೆ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣ ಅನ್ನೋ ವಿಷಯ ಕುರಿತು ಮಾತನಾಡಲಿಕ್ಕೆ ಹೆಚ್ಚು. ಇದು ನಿಮಗೇನು ಗೊತ್ತಿರಲಾರ್ದಲ್ಲ. ನಾವೆಷ್ಟೋ ಸಲ ಇವತ್ತಿನ ಸಾಮಾಜಿಕ ಜಾಲತಾಣ ಎಷ್ಟು ಮುಂದೆ ಹೋಗಿದೆ ಅನ್ನೋದ್ರ ಬಗ್ಗೆ ಹಾಗೆ ನೋಡಿದರೆ ಕರೆ ಅಂದ್ರೆ ಇವತ್ತಿನ ದಿನ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಕರಿತೀವಿ. ಅದು ಎಷ್ಟು ನಾಗಾಲೋಟದಲ್ಲಿ ಹೋಗೋದಂದ್ರೆ ಅದು ಬಹುಶಃ ಅದನ್ನು ಹಿಡಿಲಿಕ್ಕೆ ಆಗಂಗಿಲ್ಲ ನಮ್ಮ ಕೈಲಿ. ಬಹುಶಃ ಅದು ಯಾರ ಅಂಕಿಯೊಳಗೆ ಸಹಿತ ಸಿಗ್ತಾ ಇಲ್ಲ, ನಿಲ್ಕೋದಿಲ್ಲ, ಅಷ್ಟು ಮುಂದೋಗಿಬಿಟ್ಟಿದೆ. ಯಾಕೆ ಅಂದರೆ ಇವತ್ತು ಯಾರ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಅಲ್ಲ ಅವರೆಲ್ಲರೂ ವರದಿಗಾರ, ರಿಪೋರ್ಟ್ರೆ. ಅವಾಗ ಒಂದು ಕಾಲ ಇತ್ತು, ರಿಪೋರ್ಟಿಂಗ್ ಅಂದರೆ ಇಂಥ ಶಾಲೆಯಲ್ಲಿ ಕಲಿಬೇಕು, ಕಾಲೇಜಲ್ಲಿ ಕಲಿಬೇಕು, ಸರ್ಟಿಫಿಕೇಟ್ ತಗೋಬೇಕು, ಆ ಸರ್ಟಿಫಿಕೇಟ್ ಒಂದು ಪತ್ರಿಕಾ ಸಂಸ್ಥೆಗೆ ತೋರಿಸ್ಬೇಕು, ಎಲೆಕ್ಟ್ರಾನಿಕ್ ಮೀಡಿಯಾಗೆ ತೋರಿಸ್ಬೇಕು, ಅವರು ರಿಪೋರ್ಟ್ರು, ವರದಿಗಾರರು ಅಂತಿದ್ರು. ಅವಾಗ ದೊಡ್ಡ ಬೆಲೆ ಕೂಡ ಇತ್ತು ಪತ್ರಕರ್ತರಿಗೆ. ಪತ್ರಕರ್ತರು ಬರ್ತಾರ ಅಂದ್ರೆ ಹೆದರ್ತಿದ್ರು ಸಾಕಷ್ಟು ಜನ. ಪಾಟೀಲ್ ಪುಟ್ಟಪ್ಪ ಅವರ ಜೊತೆ ನಾನು ಭಾಳಷ್ಟು ಸಲ ಅವ್ರ ಜೊತೆ ಸಂಪರ್ಕ ಇತ್ತು ನನಗೆ. ಎಂಥ ಘಾಟಿ ಮುದುಕ, ಎಂಥ ಘಾಟಿ ಮನುಷ್ಯ, ಎಂಥ ಇದ್ರ ಮನುಷ್ಯ ಅವರು ಅಂತಂದರೆ, ಅಸತ್ಯ ಎಲ್ಲಿ ಕಾಣ್ತದ ಅಲ್ಲಿ ಸಿಡಿದು ಬಿಡೋರು. ಒಂದ್ಸಲ ಹಿಂಗೆ ಆಯ್ತು, ಬೆಳಗಾವಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಲ್ಲಿ. ಆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇವರಾಗಿದ್ದರು, ಸರ್ವಾಧ್ಯಕ್ಷ ಇವರಾಗಿದ್ದರು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಅವಾಗ. ಅವ್ರು ಉದ್ಘಾಟನೆ ಮಾಡಿ ಇಟ್ಕೊಳ್ತಾರಲ್ಲ, ಹೆಂಗೆ ಉದ್ಘಾಟನೆ ಮಾಡಿ ಪಾಪ ಕೆಲಸಕ್ಕೆ ಹೋಗಿರ್ಬೇಕು ಅವರು. ಭಾಳಷ್ಟು ಜನ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತಂದ್ರೆ ಬರ್ತಾರ, ಬೆಂಕಿ ಹಚ್ತಾರೆ, ದೀಪ ಹಚ್ಚಂಗ ಹೋಗ್ಬಿಡ್ತಾರೆ. ಹಂಗ ಎಸ್.ಎಂ. ಕೃಷ್ಣನು ಬಡ ಯಾವುದೋ ಕೆಲಸದ ನಿಮಿತ್ತ ಉದ್ಘಾಟನೆ ಮಾಡಿದ್ರು, ದೀಪ ಹಚ್ಚಿದ್ರು, ಹೋಗ್ಬಿಟ್ಟು ಹೊರಟಿದ್ರು. ಇವರೇ ಸ್ವತಃ ಮೈಕ್ ಕಸ್ಕೊಂಡ್ರು ಪಾಟೀಲ್ ಪುಟ್ಟಪ್ಪನವರು. ಮಿಸ್ಟರ್ ಎಸ್.ಎಂ. ಕೃಷ್ಣ ಇಲ್ಲಿ ಬನ್ನಿ ಅಂದರು. ಅವ್ರಿಗೆ ಒಳ್ಳೆ ನೋಡಿದ್ರು. ಯಾಕೆ ಅಂದರು, ಈ ಸಮ್ಮೇಳನ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರದ ವತಿಯಿಂದ ಮಾಡ್ತಾ ಇರೋದು. ನಾವು ಯಾವ ಕೆಲಸಕ್ಕಾಗಿ ಅಂತಂದ್ರೆ ನನ್ನನ್ನು ಮೆರೆಸ್ಬೇಕಲ್ಲ, ನನ್ನ ಮೆರವಣಿಗೆ ಮಾಡ್ಲಿಕ್ಕಲ್ಲ, ಕನ್ನಡದ ಏಳಿಗೆ, ಕನ್ನಡದ ಅಭಿಮಾನ, ನಾಡು ನುಡಿ, ಜಲ ಸಂರಕ್ಷಣೆಗಾಗಿ. ಅದಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾ ಮಾತಾಡ್ತಾರೆ, ನೀವು ಹೋಗ್ಬಾರ್ದು ಅಂತ ಹೋದ್ರೆ ವಾಪಸ್ ಬಂದು ಕುಂತ್ಕೊ. ಇದು ಪತ್ರಿಕೋದ್ಯಮದ